ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ಭಾರತದ ಅರಣ್ಯ ಸಂಪತ್ತು ಈ ಅಧ್ಯಯನದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಆತ್ಮೀಯರೇ, ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಂಥ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ನಾವು ಅರಣ್ಯ ಅಥವಾ ಸ್ವಾಭಾವಿಕ ಸಸ್ಯವರ್ಗ ಅಂತ ಹೇಳ್ತೀವಿ. ಇಂಥ ಸ್ವಾಭಾವಿಕ ಸಸ್ಯವರ್ಗ ಬೆಳೀಲಿಕ್ಕೆ ಕಾರಣವಾದ ಅಂಶಗಳು ಅಂದರೆ ಉಷ್ಣಾಂಶ, ಮಳೆ, ಭೂಸ್ವರೂಪ, ಮಣ್ಣುಗಳು ಇತ್ಯಾದಿ. ಭಾರತದ ಅರಣ್ಯ ಸ್ಥಿತಿಗತಿ ವರದಿ ಪ್ರಕಾರ ಭಾರತ 7,13,789 ಹೆಕ್ಟೇರ್ಗಳಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇದು ಭಾರತದ ಭೌಗೋಳಿಕ ಕ್ಷೇತ್ರದ 21.71% ಆಗಿದೆ. ಹಾಗಾದರೆ ನಮ್ಮ ಭಾರತದಲ್ಲಿ ಇರತಕ್ಕಂಥ ಅರಣ್ಯ ಇನ್ನೂ ಕಡಿಮೆ ಇದೆ ಅಂತಲೇ ನಾವು ತಿಳಿದುಕೊಳ್ಬೇಕಾಗಿದೆ. ನಮ್ಮ ಭಾರತದಲ್ಲಿ ಕಂಡುಬರುವ ಅರಣ್ಯದ ವಿಧಗಳು ಯಾವುವೆಂದರೆ, ಒಂದನೇದು ನಿತ್ಯ ಹರಿದ್ವರ್ಣದ ಕಾಡುಗಳು, ಮಾನ್ಸೂನ್ ಮಾದರಿಯ ಎಲೆ ಉದುರಿಸುವ ಕಾಡುಗಳು, ಉಷ್ಣವಲಯದ ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಮ್ಯಾಂಗ್ರೋವ್ ಕಾಡುಗಳು ಮತ್ತು ಹಿಮಾಲಯದ ಆಲ್ಪೈನ್ಸ್ ಕಾಡುಗಳು. ಮೊದಲನೇದಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳ ಬಗ್ಗೆ ನೋಡೋದಾದರೆ, ಇವು ಹೆಸರೇ ಸೂಚಿಸುವಂತೆ ಸದಾ ಹಸಿರಾಗಿರುವಂತಹ ಕಾಡುಗಳು. ಸಾಮಾನ್ಯವಾಗಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಮತ್ತು 900 ಮೀಟರ್ಗಿಂತ ಕಡಿಮೆ ಎತ್ತರ ಇರುವಂಥ ಪ್ರದೇಶದಲ್ಲಿ ಈ ಬಗೆಯ ಕಾಡುಗಳು ಕಂಡುಬರುತ್ತವೆ. ಈ ಬಗೆಯ ಕಾಡುಗಳು ಪಶ್ಚಿಮ ಘಟ್ಟ, ಈಶಾನ್ಯ ರಾಜ್ಯಗಳು ಮತ್ತು ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪಗಳಲ್ಲಿ ಕಂಡುಬರುತ್ತದೆ. ಭಾರತದ ಸುಮಾರು 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡುಬರುತ್ತವೆ. ಹಾಗಾದರೆ ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲೆ ಉದುರಿಸೋದಿಲ್ವಾ? ಇಲ್ಲ, ಎಲೆಯನ್ನು ಉದುರಿಸುತ್ತವೆ. ಆದರೆ ಅವು ನಿರ್ದಿಷ್ಟ ಋತುವಿನಲ್ಲಿ ಎಲೆ ಉದುರಿಸೋದಿಲ್ಲ. ಹಣ್ಣಾದ ಎಲೆಗಳು ಉದುರಿಸೋದು ಬೇರೆ, ನಿರ್ದಿಷ್ಟ ಋತುವಿನಲ್ಲೇ ಎಲೆಗಳು ಇಡೀ ಗಿಡವೇ ಖಾಲಿಯಾಗಿ ಉದುರಿಸೋದೇ ಬೇರೆ. ಈ ರೀತಿ ಈ ನಿತ್ಯ ಹರಿದ್ವರ್ಣದ ಕಾಡುಗಳು ಸದಾ ಹಸಿರಾಗಿರೋದ್ರಿಂದ ಇವುಗಳನ್ನು ನಿತ್ಯ ಹರಿದ್ವರ್ಣದ ಕಾಡುಗಳು ಅಂಥೇಳಿ ನಾವು ಕರಿತೀವಿ. ಈಗ ಮತ್ತೊಂದು ವಿಧ ಎಲೆ ಉದುರಿಸುವಂತಹ ಕಾಡುಗಳು. ಎಲೆ ಉದುರಿಸುವ ಕಾಡುಗಳು ಸುಮಾರು ಭಾರತದಲ್ಲಿ 65.50% ಹರಡಿವೆ. ಇವು ಸಾಮಾನ್ಯವಾಗಿ 75ರಿಂದ 250 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಈ ಒಂದು ಸಸ್ಯವರ್ಗ ನಿರ್ದಿಷ್ಟ ವರ್ಷದ ನಿರ್ದಿಷ್ಟ ಒಣಹವೆಯ ಋತುವಿನಲ್ಲೇ ಎಲೆಗಳನ್ನು ಉದುರಿಸುವುದನ್ನು ರೂಢಿಸಿಕೊಂಡಿರೋದರಿಂದ ಇವುಗಳನ್ನು ಎಲೆ ಉದುರಿಸುವ ಕಾಡುಗಳು ಅಂತ ಕರಿತೀವಿ. ಮಾನ್ಸೂನ್ ಮಾದರಿಯ ಕಾಡುಗಳು ಅಂತಲೂ ಕರಿತೀವಿ. ಮಾನ್ಸೂನ್ ಮಾದರಿಯ ಕಾಡುಗಳು ಅಂತ ಯಾಕೆ ಕರಿತೀವಪ್ಪ ಅಂತಂದರೆ, ಇವು ನಿರ್ದಿಷ್ಟ ಋತುವಿನಲ್ಲೇ ಎಲೆಯನ್ನು ಉದುರಿಸೋದ್ರಿಂದ ಇವುಗಳನ್ನು ಎಲೆ ಉದುರಿಸುವ ಮಾನ್ಸೂನ್ ಕಾಡುಗಳು ಅಂಥೇಳಿ ನಾವು ಕರಿತೀವಿ. ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವ ಸಸ್ಯವರ್ಗ ಯಾವುದು ಅಂದರೆ ಮಾನ್ಸೂನ್ ಮಾದರಿಯ ಸಸ್ಯವರ್ಗ ಅಂಥೇಳಿ ನಾವು ಹೇಳ್ತೀವಿ. ಮತ್ತೊಂದು ಸಸ್ಯವರ್ಗ ಉಷ್ಣವಲಯದ ಹುಲ್ಲುಗಾವಲು ಸಸ್ಯವರ್ಗ. ಇದು 60ರಿಂದ 75 ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶದಲ್ಲಿ ಕಂಡುಬರುತ್ತದೆ. ಭಾರತದ ದಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ, ಅರಾವಳಿ ಬೆಟ್ಟಗಳ ಪಶ್ಚಿಮದಲ್ಲಿರ್ತಕ್ಕಂಥ ಥಾರ್ ಮರುಭೂಮಿಯ ಅಂಚಿನ ವಲಯಗಳು ಈ ಬಗೆಯ ಸಸ್ಯವರ್ಗವನ್ನು ಹೊಂದಿವೆ. ಉದಾಹರಣೆಗೆ ಬಬೂಲ್, ಶಿಶಮ್, ಸಬಾಯ್ ಹುಲ್ಲು ಇತ್ಯಾದಿ ಇವು ಹುಲ್ಲುಗಳು ಇಲ್ಲಿ ಬೆಳೆಯುತ್ತವೆ ಅಂಥೇಳಿ ಹೇಳ್ಬೋದು. ಮತ್ತೊಂದು ಬಗೆಯ ಸಸ್ಯವರ್ಗ ಮರುಭೂಮಿ ಸಸ್ಯವರ್ಗ ಅಥವಾ ಮರುಭೂಮಿ ಕಾಡುಗಳು. ಈ ಮರುಭೂಮಿ ಕಾಡುಗಳು ಸಾಮಾನ್ಯವಾಗಿ ವಾರ್ಷಿಕ 50 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ರಾಜಸ್ಥಾನದ ಥಾರ್ ಮರುಭೂಮಿ ಇದಕ್ಕೆ ಹೊಂದಿಕೊಂಡಂಥ ಪಂಜಾಬ್, ಹರಿಯಾಣ, ಗುಜರಾತ್ ರಾಜ್ಯದ ಕೆಲವು ಭಾಗದಲ್ಲಿ ಇವು ಕಂಡುಬರುತ್ತವೆ. ಸಾಮಾನ್ಯವಾಗಿ ಕುರುಚಲು ಜಾತಿಯ ಸಸ್ಯವರ್ಗ, ಮುಳ್ಳು ಕಂಟಿಗಳಿಂದ ಕೂಡಿದಂತಹ ಪಾಪಸ್ ಕಳ್ಳಿ, ಖರ್ಜೂರ ಇತ್ಯಾದಿ ಸಸ್ಯವರ್ಗಗಳು ಇಲ್ಲಿ ಕಂಡುಬರುತ್ತವೆ. ಈ ಸಸ್ಯವರ್ಗದ ಸಾಮಾನ್ಯ ಗುಣಲಕ್ಷಣಗಳು ಯಾವುವೆಂದರೆ, ಬೇರುಗಳು ಆಳಕ್ಕೆ ಇಳಿದಿರುತ್ತವೆ, ಎಲೆಗಳು ಮುಳ್ಳು ಕಂಟಿಗಳಿಂದ ಕೂಡಿರುತ್ತವೆ, ದಪ್ಪ ಇರುತ್ತವೆ, ಹೆಚ್ಚು ಎತ್ತರವಾಗಿ ಗಿಡಗಳು ಬೆಳೆಯೋದಿಲ್ಲ. ಇವು ಈ ಒಂದು ಮರುಭೂಮಿ ಸಸ್ಯವರ್ಗದ ಲಕ್ಷಣಗಳು ಎಂದು ಹೇಳಬಹುದು. ಈ ಕಾಡುಗಳು ಮತ್ತೊಂದು ಕಾಡುಗಳು ಮ್ಯಾಂಗ್ರೋವ್ ಕಾಡುಗಳು. ಈ ಕಾಡುಗಳು ನದಿಮುಖಜ ಭೂಮಿಗಳಲ್ಲಿ, ನದಿ ಅಳಿವೆಗಳ ತಗ್ಗು ಪ್ರದೇಶದಲ್ಲಿ ಕಂಡುಬರುತ್ತವೆ.
ಗಂಗಾ ನದಿ, ಮಹಾನದಿ, ಗೋದಾವರಿ, ಕೃಷ್ಣಾ ನದಿ ಮುಖಜ ಭೂಮಿಗಳಲ್ಲಿ ಈ ಬಗೆಯ ಕಾಡುಗಳನ್ನು ನಾವು ನೋಡಬಹುದಾಗಿದೆ. ಗಂಗಾ ನದಿ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೆಚ್ಚಾಗಿ ಕಂಡುಬರೋದರಿಂದ ಇಂತಹ ಪ್ರದೇಶವನ್ನು ನಾವು ಸುಂದರ್ಬನ್ ಅಂಥೇಳಿ ಕರಿತೀವಿ. ಈ ಅರಣ್ಯಗಳ ಕ್ಷೇತ್ರ ನಮ್ಮ ದೇಶದಲ್ಲಿ 4992 ಚದುರ ಕಿಲೋಮೀಟರ್ ಅಷ್ಟು ಹರಡಿದೆ. ಹಿಮಾಲಯದ ಅಲ್ಪೈನ್ಸ್ ಸಸ್ಯವರ್ಗ. ಈ ಸಸ್ಯವರ್ಗ ಹಿಮಾಲಯ ಪರ್ವತಗಳಲ್ಲಿ ಕಂಡುಬರುತ್ತವೆ. ಏಕೆಂದರೆ ಎತ್ತರ ಹೆಚ್ಚಿದಂತೆಲ್ಲ ಉಷ್ಣವಲಯದಿಂದ ಧ್ರುವ ಪ್ರದೇಶದವರೆಗೆ ಇರುವಂತಹ ವೈವಿಧ್ಯಮಯ ವಾಯುಗುಣವನ್ನು ಈ ಪರ್ವತಗಳಲ್ಲಿ ನಾವು ಕಾಣಬಹುದು. ಅದಕ್ಕೆ ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಸಸ್ಯವರ್ಗವನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಬೆಳೆಯುವಂಥ ಮುಖ್ಯ ಮರಗಳು ಯಾವುವು ಅಂದರೆ ಸಾಲ್, ಬೈರ, ಟೂನ್, ಸಿಲ್ವರ್ ಸ್ಟ್ರೂಸ್, ಲಾರೆಲ್ ಇತ್ಯಾದಿ ಮತ್ತು ಎಲೆ ಮೊನಚಾದ ಅರಣ್ಯಗಳು ಕೂಡ ಇಲ್ಲಿ ಕಂಡುಬರುತ್ತವೆ. ಈ ರೀತಿ ಅಲ್ಪೈನ್ ಸಸ್ಯವರ್ಗವನ್ನು ನಾವು ಹಿಮಾಲಯ ಪರ್ವತಗಳಲ್ಲಿ ಕಾಣಬಹುದು. ಹಾಗಾದರೆ ಇಂಥ ಅರಣ್ಯಗಳ ಹಂಚಿಕೆ ಭಾರತ ದೇಶದಲ್ಲಿ 33% ಇರಬೇಕು, ಆದರೆ ಇನ್ನೂ ಕಡಿಮೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ರಾಜ್ಯವಾರು ಅರಣ್ಯಗಳ ಕ್ಷೇತ್ರವನ್ನು ವಿಶ್ಲೇಷಣೆ ಮಾಡಿದಾಗ ಮಧ್ಯಪ್ರದೇಶ ರಾಜ್ಯವು ಪ್ರಥಮ ಸ್ಥಾನದಲ್ಲಿದ್ದರೆ ಹರಿಯಾಣ ರಾಜ್ಯ ಕೊನೆಯ ಸ್ಥಾನದಲ್ಲಿ ಬರ್ತದೆ. ನಮ್ಮ ಕರ್ನಾಟಕ 6ನೇ ಸ್ಥಾನದಲ್ಲಿ ಇದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಬಗೆಯ ಕಾಡುಗಳು ಯಾವ್ಯಾವ ಪ್ರದೇಶದಲ್ಲಿ ಹಂಚಿಕೆಯಾಗಿವೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದಾಗಿದೆ. ಇನ್ನು ಅರಣ್ಯಗಳ ಮಹತ್ವ ಏನು ಅಂದರೆ ನಮಗೆ ಶುದ್ಧವಾದ ಗಾಳಿಯನ್ನು ಕೊಡ್ತದೆ, ಆಹಾರ, ಪ್ರಾಣಿಗಳಿಗೆ ಮೇವನ್ನು ಪೂರೈಸ್ತದೆ, ಉತ್ತಮ ಮಳೆ ತರಲಿಕ್ಕೆ ಸಹಾಯಕವಾಗಿದೆ, ಮಣ್ಣಿನ ಸವೆತವನ್ನು ನಿಯಂತ್ರಿಸ್ತದೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ, ಔಷಧೀಯ ಸಸ್ಯಗಳ ಆಗರವಾಗಿದೆ, ಪ್ರವಾಸಿಗರಿಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತದೆ, ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತದೆ, ಜೈವಿಕ ಪರಿಸರವನ್ನು ಸಮತೋಲನದಲ್ಲಿ ಇಡ್ತದೆ. ಈ ರೀತಿ ಹಲವಾರು ಒಂದು ಅನುಕೂಲತೆಗಳನ್ನು ನಾವು ಅರಣ್ಯಗಳಿಂದ ನೋಡ್ಬೋದಾಗಿದೆ. ಅರಣ್ಯವನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡೋದು? ಹಾಗಾದರೆ ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡೋದನ್ನೇ ಅರಣ್ಯ ಸಂರಕ್ಷಣೆ ಅಂತೇಳಿ ಕರಿತೀವಿ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆಗಳು ಅರಣ್ಯ ನಾಶಕ್ಕೆ ಕಾರಣವಾಗಿವೆ. ನೋಡಿ, ಕಾಡ್ಗಿಚ್ಚು ಅಂದರೆ ಪರಸ್ಪರ ಘರ್ಷಣೆಯಾಗಿ ಕಾಡುಗಳಲ್ಲಿ ತನ್ನಿಂದ ತಾನೇ ಬೆಂಕಿ ಉತ್ಪತ್ತಿಯಾಗಿ ಅರಣ್ಯ ನಾಶ ಆಗ್ತದೆ. ಅದನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದು. ಅರಣ್ಯವನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡೋದು ಅಂತಂದರೆ ಕಾಡ್ಗಿಚ್ಚು ಉಂಟು ಮಾಡುವಂತಹ ಘರ್ಷಿತ ಮರಗಳನ್ನು ಕಡಿಯೋದು, ಸಾಕು ಪ್ರಾಣಿಗಳು ಮೇಯಿಸುವುದನ್ನು ತಡೆಗಟ್ಟುವುದು, ಸಾರ್ವಜನಿಕರಿಗೆ ಅರಣ್ಯದ ಮಹತ್ವದ ಬಗ್ಗೆ ತಿಳಿಸುವಂಥದ್ದು, ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವಂಥದ್ದು, ಸಾಮಾಜಿಕ ಅರಣ್ಯ ಯೋಜನೆಯನ್ನು ಕಾರ್ಯಗತಗೊಳಿಸುವಂಥದ್ದು. ಈ ರೀತಿ ಹಲವಾರು ಯೋಜನೆಗಳ ಮೂಲಕ ನಾವು ಅರಣ್ಯವನ್ನು ಸಂರಕ್ಷಣೆ ಮಾಡಬಹುದಾಗಿದೆ. ನೋಡಿ, ನಾವು ಅರಣ್ಯವನ್ನು ರಕ್ಷಣೆ ಮಾಡಿದರೆ ನಮ್ಮನ್ನು ಅರಣ್ಯ ರಕ್ಷಣೆ ಮಾಡ್ತದೆ. ಈ ರೀತಿ ಅರಣ್ಯವನ್ನು ನಾವು ಎಷ್ಟು ಪ್ರೀತಿಸ್ತೇವೆ, ಎಷ್ಟು ಅದರ ಬೆಳವಣಿಗೆಗೆ ಕಾರಣೀಭೂತರಾಗ್ತೇವೆ, ಅಷ್ಟು ನಮ್ಮನ್ನು ಅದು ಕಾಪಾಡ್ತದೆ ಅಂತಕ್ಕಂಥ ಮಾತನ್ನು ನಾವು ಚಿತ್ರದ ಮೂಲಕ ತಿಳಿದುಕೊಳ್ತೇವೆ. ವನ್ಯಜೀವಿ ಧಾಮಗಳು. ಏನು ವನ್ಯಜೀವಿ ಧಾಮಗಳು ಅಂದರೆ ವಿವಿಧ ಪ್ರಾಣಿಗಳನ್ನು ಅವುಗಳು ಇರುವಂತಹ ಮೂಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡಿ ಕಾಯೋದಕ್ಕೆ ವನ್ಯಜೀವಿ ಧಾಮಗಳು ಅಂಥೇಳಿ ಕರಿತೀವಿ. ಇಂತಹ ವನ್ಯಜೀವಿ ಧಾಮಗಳು ಭಾರತದಲ್ಲಿ ಸುಮಾರು 567 ವನ್ಯಜೀವಿ ಧಾಮಗಳಿವೆ. ತಮಿಳುನಾಡಿನ ಮಧುಮಲೈ ಕನ್ಯಾಕುಮಾರಿ, ಪಶ್ಚಿಮ ಬಂಗಾಳದ ಮಹಾನಂದ ಚಪ್ರಮರಿ, ರಾಜಸ್ಥಾನದ ಬಸ್ಸಿ ಸವಾಯಿ ಮಾನ್ಸಿಂಗ್, ಹರಿಯಾಣದ ಕಲೇಸಾರ್ ನಹರ್, ಪಂಜಾಬಿನ ಬಿರ್ ಮೋತಿಬಾಗ್ ಹರಿಕೆ, ಆಂಧ್ರ ಪ್ರದೇಶದ ಕೊಲ್ಲೇರು ಕೃಷ್ಣ. ನೋಡಿ, ಪ್ರಾಣಿಗಳು ಇರುವಂಥ ಜಾಗದಲ್ಲೇ ಅವುಗಳು ವಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಧಾಮಗಳು ವನ್ಯಜೀವಿ ಧಾಮಗಳು. ಉದಾಹರಣೆಗಾಗಿ ಒಂದು ಚಿತ್ರದ ಮೂಲಕ ತಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಈ ಚಿತ್ರದ ಮೂಲಕ ನಾವು ನೋಡ್ಬೋದಾಗಿದೆ. ರಾಷ್ಟ್ರೀಯ ಉದ್ಯಾನವನಗಳು. ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಎಂದರೆ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ.
ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಕಾಜಿರಂಗ್, ಅಸ್ಸಾಂದ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ, ಪಶ್ಚಿಮ ಬಂಗಾಳದ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಮಧ್ಯಪ್ರದೇಶದ ಕನ್ಹಾ ರಾಷ್ಟ್ರೀಯ ಉದ್ಯಾನವನ, ಮಹಾರಾಷ್ಟ್ರದ ತಡೋಬಾ ರಾಷ್ಟ್ರೀಯ ಉದ್ಯಾನವನ. ಈ ರೀತಿ ನಾವು ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡ್ತೇವೆ. ಜೀವಿಗೋಳ ಮೀಸಲು ಪ್ರದೇಶ ನೋಡ್ರಿ, ಭಾರತ ಸರ್ಕಾರ ಭಾರತವು ಸಸ್ಯ ಸಮೃದ್ಧತೆ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆಯನ್ನು ಕೂಡ ಒಳಗೊಂಡಿದೆ. ಇಂತಹ ಜೈವಿಕ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ದೇಶದಲ್ಲಿ 18 ಜೀವಿಗೋಳ ಮೀಸಲು ಪ್ರದೇಶವನ್ನು ಮೀಸಲಾಗಿಟ್ಟು ಸಂರಕ್ಷಣೆಯನ್ನು ಮಾಡಲಾಗ್ತಾ ಇದೆ. ಅವುಗಳಲ್ಲಿ ಪ್ರಮುಖವಾದವುಗಳು ಯಾವುವೆಂದರೆ ನೀಲಗಿರಿ, ನಂದಾದೇವಿ, ನೋಕ್ರೆಕ್, ಗ್ರೇಟ್ ನಿಕೋಬಾರ್, ಮನ್ನಾರ್ ಖಾರಿ, ಮಾನಸ್, ಸುಂದರ್ಬನ್, ಸಿಮ್ಲಿಪಾಲ್, ಕಾಂಚನಗಂಗಾ, ಅಮರಕಂಟಕ, ಶೀತ ಮರುಭೂಮಿ, ಪನ್ನಾ ಮತ್ತು ಶೇಷಾಚಲಂ. ನೀಲಗಿರಿ ಜೀವಿಗೋಳ ಮೀಸಲು ಪ್ರದೇಶವು ದೇಶದಲ್ಲಿ ಪ್ರಪ್ರಥಮವಾಗಿದೆ. ಆತ್ಮೀಯರೇ, ಹೀಗೆ ನಾವು ಭಾರತದ ಅರಣ್ಯ ಸಂಪತ್ತಿನ ಕುರಿತು, ಅರಣ್ಯದ ವಿಧಗಳು, ಸಂರಕ್ಷಣೆ, ಅವುಗಳನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು, ಯಾವ್ಯಾವ ರೀತಿ ಕಾಡುಗಳಿದ್ದಾವೆ, ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ. ಈ ಒಂದು ವಿಡಿಯೋ ತಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.